ನಮಸ್ತೆ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೂರ್ಣಿಮಾ. ಎಂದಿನಂತೆ ಒಂದೊಂದು ವಿಚಾರದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗ್ತಾ ಇದ್ದೀವಿ. ಅದರ ವಿಶ್ಲೇಷಣೆ ಕೂಡ ಆಗ್ತಾ ಇದೆ. ಇನ್ನು ಧರ್ಮಸ್ಥಳದ ವಿಚಾರ ಎಲ್ಲಿಗೆ ಬಂತು, SIT ತನಿಖೆ ಯಾವ ಹಂತದಲ್ಲಿ ನಡೀತಾ ಇದೆ, ಅದೆಲ್ಲದರ ನಡುವೆ ಮಂಡ್ಯದಲ್ಲಿ ನಿನ್ನೆ ರಾತ್ರಿ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಎರಡು ಕೋಮುಗಳ ನಡುವೆ ದೊಡ್ಡ ಮಟ್ಟದಲ್ಲಿ ಗಲಾಟೆಯಾಗಿರುವುದು, ಈಗ ಸದ್ಯಕ್ಕೆ ಅಲ್ಲಿಯ ವಾತಾವರಣ ಬೂದಿ ಮುಚ್ಚಿದ ಕೆಂಡದಂತಿದೆ. ಪೊಲೀಸರ ಸರ್ಪಗಾವಲಿದೆ. ಇದೆಲ್ಲದರ ನಡುವೆ ಬಿಜೆಪಿಯ ಒಂದಷ್ಟು ಆರೋಪಗಳು ಕಾಂಗ್ರೆಸ್ ಸರ್ಕಾರದ ಮೇಲೆ. ಇದಕ್ಕೆ ಕಾಂಗ್ರೆಸ್ ನಾಯಕರ ರಿಯಾಕ್ಷನ್ ಯಾವ ರೀತಿ ಇದೆ, ಏನೆಲ್ಲ ಆಗ್ತಾ ಇದೆ ಬೆಳವಣಿಗೆಗಳು, ಎಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಾಡಿನ ಹಿರಿಯ ಪತ್ರಕರ್ತರಾದಂತಹ ಶಶಿಧರ್ ಭಟ್ ಸರ್ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸರ್, ಧರ್ಮಸ್ಥಳದ ವಿಚಾರ ಸಾಕಷ್ಟು ಎಪಿಸೋಡ್ಗಳಲ್ಲಿ ನಾವು ಚರ್ಚೆ ಮಾಡ್ತಾ ಬರ್ತಾ ಇದ್ದೀವಿ. ಪರ ವಿರೋಧದ ಚರ್ಚೆಗಳು ಕೂಡ ಹೊರಗಡೆ ನಡೀತಾ ಇದೆ. ಆದರೆ ನಮ್ಮ ನಿಲುವು ಒಂದೇ, ಸೌಜನ್ಯಗೆ ನ್ಯಾಯ ಸಿಗಬೇಕು. ಅಲ್ಲಿ ಸತ್ತಿರುವಂಥ ಉಳಿದಂಥ ಹೆಣ್ಣು ಮಕ್ಕಳಿಗೆ ಈಗಲಾದರೂ ನ್ಯಾಯ ಸಿಗಲಿ, 2025ರಲ್ಲಾದರೂ ನ್ಯಾಯ ಸಿಗಲಿ ಅಂತ. ಅದು NIA ಆದರೂ ಎಂಟ್ರಿ ಕೊಡಲಿ, EDನಾದರೂ ಕೊಡಲಿ, SITನಾದರೂ ಕೊಡಲಿ, ಅದು ಬೇಕಾಗಿಲ್ಲ, ಬಟ್ ನ್ಯಾಯ ಸಿಗಲಿ ಅನ್ನೋದು. ಈಗ ಮುಂದುವರೆದ ಭಾಗ ಸೌಜನ್ಯ ಮಾವನನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗಿದೆ. ಮಹಜರು ಟೈಮಲ್ಲಿ ಒಂದಷ್ಟು ಮೂಳೆಗಳು ಪತ್ತೆಯಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ. ಈಗ ಈ ವಿಚಾರಕ್ಕೆ, ಧರ್ಮಸ್ಥಳ ಕೇಸ್ಗೆ ಸಿಗ್ತಾ ಇರುವಂತಹ ಲೇಟೆಸ್ಟ್ ಬೆಳವಣಿಗೆ ಸರ್, ಈ ಬೆಳವಣಿಗೆಯ ಬಗ್ಗೆ ಏನು ಹೇಳ್ತೀರಾ? ಒಂದು, ಇದನ್ನು ನಾವು ಡೆವಲಪಿಂಗ್ ಸ್ಟೋರಿ ಅಂತೀವಿ. ನಮ್ಮ ಪತ್ರಿಕೋದ್ಯಮದ ಭಾಷೆಯಲ್ಲಿ ಇದು ಡೆವಲಪಿಂಗ್ ಸ್ಟೋರಿ, ಪ್ರತಿ ಕ್ಷಣ ಡೆವಲಪ್ ಆಗ್ತಾ ಹೋಗ್ತದೆ. ಸೊ ಈ ಧರ್ಮಸ್ಥಳದ ವಿಚಾರ ಈಗ ಒಂದು ಹಂತವನ್ನು ಮುಗಿಸಿ ಇನ್ನೊಂದು ಹಂತಕ್ಕೆ ಅದು ಬಂದು ತಲುಪಿದೆ. ಒಂದು, ನಾವು ಮೊದಲಾಗ ಮೀಡಿಯಾ ಟ್ರೈಲು, ಮೀಡಿಯಾ ಮಾಡೋದು ಬೇರೆ, ಅದ್ರ ಜೊತೆಗೆ SIT. ನನಗೂ SITಯ ಕಾರ್ಯವಿಧಾನದ ಬಗ್ಗೆ ಕೆಲವು ಸಂಶಯಗಳಿದ್ವು. SIT ಇಂಡಿಪೆಂಡೆಂಟಾಗಿ ಕೆಲಸ ಮಾಡ್ತಿದೆ ಅಂತ ಅನುಮಾನಗಳಿದ್ವು. ಇದು ನನ್ನ ಅನುಮಾನ ಮಾತ್ರ ಆಗಿರಲಿಲ್ಲ. ನಾಡಿನ ಬೇರೆ ಬೇರೆ ಭಾಗಗಳಿಂದ ನನಗೆ ಈ ಬಗ್ಗೆ ದೂರವಾಣಿ ಕರೆಗಳು ಬರ್ತಿದ್ವು. ನಿನ್ನೆ ಕೂಡ ಜೇವರ್ಗಿಯಿಂದ ಒಬ್ಬರು ಫೋನ್ ಮಾಡಿದರು, ಗುಲ್ಬರ್ಗಾದಿಂದ ಮಾಡಿದರು. ಸೊ ಇನ್ನೊಬ್ಬರು ಇವತ್ತು ಬೆಳಗ್ಗೆ ಪುತ್ತೂರಿನಿಂದ ಒಬ್ಬರು ಫೋನ್ ಮಾಡಿದರು. ಅವರ ಆತಂಕ ನನ್ನ ಆತಂಕವೇ ಆಗಿತ್ತು. ಇದು ಎಷ್ಟರ ಮಟ್ಟಿಗೆ ನ್ಯಾಯವನ್ನು ಒದಗಿಸಿ ಕೊಡುವುದರಲ್ಲಿ ಯಶಸ್ವಿ ಆಗುತ್ತೆ ಅಂತ. ದೇರ್ ಆರ್ 2 ಡಿಫ್ರೆಂಟ್ ಇಶ್ಯೂಸ್, ಬಟ್ ದೇ ಆರ್ ಇಂಟರ್ ರಿಲೇಟೆಡ್ ಅಂತ. ಒಂದು, ಈಗ ಮಾತನಾಡ್ತಾ ಇರುವ ಹಾಗೆ ಧರ್ಮಸ್ಥಳದ ಕ್ಷೇತ್ರ, ಆ ಕ್ಷೇತ್ರಕ್ಕೆ ಅವಮಾನ ಆಗ್ತಾ ಇದೆ, ಆ ಕ್ಷೇತ್ರವನ್ನು ವಿದೇಶಿ ಫಂಡ್ ಬಂದು ಹಾಳು ಮಾಡಾಗುತ್ತೆ, ಇಂತಹ ವಾದಗಳು ಒಂದು ಕಡೆ. ಈ ವಾದಗಳ ನಡುವೆ ಬಹಳ ಮುಖ್ಯವಾದ ಪ್ರಶ್ನೆ ಪೂರ್ಣಿಮಾ, ನಾವು ಮಾತನಾಡಿದ್ದೀವಿ. ಅಲ್ಲಿ 85ರ ನಂತರ ಅನಾಮಧೇಯ ಹೆಣ್ಣು ಮಕ್ಕಳ ಸಾವಾಗಿದೆಯಲ್ಲ, ಆ ಸಾವಿಗೆ ನ್ಯಾಯವನ್ನು ಒದಗಿಸುವವರು ಯಾರು? ಅವರ ಮನೆಯಲ್ಲಿ ಕಣ್ಣೀರು ಹರಿತಾ ಇದೆಯಲ್ಲ, ಅದಕ್ಕೆ ನ್ಯಾಯ ಒದಗಿಸಿರುವ ಯಾರು? ಅದು ಸೌಜನ್ಯ ಮನೆ ಇರ್ಬೋದು, ವೇದವಲ್ಲಿ ಅವ್ರ ಮನೆ ಇರ್ಬೋದು, ಆನೆ ಮಾವುತನ ಮನೆ ಇರ್ಬೋದು. ಅವರ ನೋವು, ಅಸಹಾಯಕತೆ, ಅದಕ್ಕೆ ಒಂದು ತಾರ್ಕಿಕ ಅಂತ್ಯ ಬೇಕಲ್ವಾ? ಅದು ಹೇಗೆ ಇಂಥ ಪ್ರಶ್ನೆಗಳಿದ್ವು. ಅದರ ಜೊತೆಗೆ ಇಡೀ ಈ ಪ್ರಕರಣವನ್ನು ಇದನ್ನು ಮಾಡ್ತಾ ಇರುವ ರೀತಿ ಹೇಗಿತ್ತು ಅಂತ ಅಂದರೆ, ಇದು ಒಂಥರ ಷಡ್ಯಂತ್ರದ ಕೇಸ್ ಪ್ರಕರಣ ಅನ್ನುವ ಹಾಗೆ ಇದನ್ನು ತಿರುಗಿಸಲಾಗಿತ್ತು. ಆದರೆ ಲೇಟೆಸ್ಟು ಸೌಜನ್ಯ ಅವರ ಮಾವ ವಿಠ್ಠಲ ಗೌಡರನ್ನ ವಿಚಾರಣೆಗೆ ಏನು ಕರೆದ್ರು, ವಿಚಾರಣೆಗೆ ಕರೆದು ಕೂಡ ಅವರು ಅರೆಸ್ಟು, ಬಂಧಿಸ್ತಾರೆ, ಒಳಗಾಗ್ತಾರೆ. ಇನ್ನಿಬ್ಬರು ಮಟ್ಟಣ್ಣ ಹೋದ, ಇನ್ನೊಬ್ಬರು ಹೋದ ಅನ್ನೋ ರೀತಿ ಮಾತಾಡ್ತಾ ಇದ್ದರು. ಆದರೆ ಬಹಳ ಮುಖ್ಯವಾಗಿ ಅವರು ಕರೆದುಕೊಂಡು ಏನು ಬಂಗ್ಲೆಗುಡ್ಡ ಅಂತಂದರೆ, ಅದು ಆ್ಯಕ್ಚುಲಿ ಧರ್ಮಸ್ಥಳ ಮತ್ತು ಉಜಿರೆಯ ನಡುವೆ ಇದೆ ಬಂಗ್ಲೆಗುಡ್ಡ. ಸೊ ಆ ಬಂಗ್ಲೆಗುಡ್ಡದಲ್ಲೇ ಅತಿ ಹೆಚ್ಚು ಹೆಣಗಳನ್ನು ಹೂತಿರಬಹುದು ಅನ್ನುವ ಅನುಮಾನ ಇತ್ತು, ಶಂಕೆ ಇತ್ತು. ಹಾಗೇನೆ ಭಾಳ ಜನ ಮಾತನಾಡ್ತಾ ಇದ್ರು ಕೂಡ. ಸೊ ಈಗ ರಿವೀಲ್ ಆದ್ದು, ಇದನ್ನ ನಿಜವಾದ ಅರ್ಥದಲ್ಲಿ ನಾವು ಸ್ಫೋಟಕ ಸುದ್ದಿ ಅಂತ ಅನ್ಬೋದು. ಅದಕ್ಕೆ ಸಿಗಬೇಕಾದ ಮಹತ್ವ ಸಿಗ್ತಾರೆ. ಏನು ಸ್ಫೋಟಕ ಸುದ್ದಿ? ಸೊ ಮಹಜರ್ ಮಾಡುವುದಕ್ಕೆ ತಲೆಬುರುಡೆಯನ್ನು ಇದೇ ಬಂಗ್ಲೆಗುಡ್ಡದಿಂದ ತರಲಾಗಿದೆ ಅನ್ನುವ ಅಂಶ ಏನಿದೆ, ಅದನ್ನು ವಿಠಲ್ ಗೌಡರು ಸ್ಪಷ್ಟಪಡಿಸಿದ್ದಾರೆ. ಸೊ ಅದಕ್ಕೂ ಮೊದಲು ಈ ವಿಚಾರ ತಲೆಬುರುಡೆ ಎಲ್ಲಿಂದ ಬಂತು ಅನ್ನುವುದಕ್ಕೆ ಯಾವ ರೀತಿ ಇನ್ವೆಸ್ಟಿಗೇಷನ್ಗಳನ್ನು ಮಾಡ್ತಾ ಹೋದರು ಅಂದರೆ, ಇದು ಡೆಲ್ಲಿಗೆ ಹೋಯ್ತು, ಅಲ್ಲಿಂದ ಬಂತು, ತಮಿಳ್ನಾಡಿಗೆ ಹೋಯ್ತು, ಅಲ್ಲಿಂದ ಬಂತು, ಮಟ್ಟಣ್ಣವ್ರು ತಂದರು, ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ತಂದರು, ಇವರು ತಂದರು, ಅವರು ತಂದರು. ಈ ರೀತಿ ಪ್ರತಿದಿನ ಗಾಳಿಪಟವನ್ನು ಹಾರಿಸಿ ಆ ತಲೆಬುರುಡೆಯೇ ದೊಡ್ಡ ತಲೆಬುರುಡೆಯಾಗಿ, ಸೊ ಮಾಧ್ಯಮದವರ ತಲೆಬುರುಡೆ ಏನಿದೆ ಹೇಗಿದೆ ಅಂತ ಯೋಚನೆ ಮಾಡುವ ಸ್ಥಿತಿಗೆ ತಂದು ನಿಲ್ಲಿಸಿದ್ರು. ಸೊ ಈಗ ಸ್ಪಷ್ಟವಾದ ಬಹಳ ಮುಖ್ಯವಾದ ಅಂಶ ಅಂದರೆ,
ಆ ತಲೆಬುರುಡೆ ನೇತ್ರಾವತಿ ನದಿಯ ದಂಡೆಯಲ್ಲಿ ಬಂಗ್ಲೆಗುಡ್ಡದಲ್ಲಿ ಸಿಕ್ಕಿದ್ದು ಅಂತ ಫಸ್ಟ್ ಥಿಂಗ್. ಆ ಕಾರಣಕ್ಕಾಗಿ ಅಲ್ಲಿ ಮಣ್ಣನ್ನು ಈಗ ತೆಗೆಯಲಾಗಿದೆ. ಸೊ ಅದನ್ನು FSL ಕಳಿಸ್ತಾರೆ. ಮತ್ತು ಆ ತಲೆಬುರುಡೆ ಏನು ತೆಗೆದಿರ್ತಾರೆ ಅದರ ಮೇಲಿರುವ ಮಣ್ಣು ಇದೆಯಲ್ಲ, ಆ ಮಣ್ಣು ಮತ್ತು ಈ ಮಣ್ಣು FSLನವ್ರು ಸೇರಿಸ್ಬಿಟ್ಟು ಅಲ್ಲಿ ಹೊಡ್ತಾರೆ. ಆದರೆ ಮಾಹಿತಿಗಳ ಪ್ರಕಾರ, ಮಾಹಿತಿ ಅಂದರೆ ಮೇಜರ್ ಪತ್ರಿಕೆಗಳನ್ನು ನಾವು ನಂಬಬಹುದಂಥ ಪತ್ರಿಕೆಗಳು, ಡೆಕ್ಕನ್ ಹೆರಾಲ್ಡ್ ಪ್ರಜಾವಾಣಿಯಲ್ಲಿ 2-3 ವರದಿಗಳು ಬಂದಿವೆ. ಪ್ರತ್ಯಕ್ಷದರ್ಶಿಗಳು ಹೇಳಿದ್ರು ಬಕೆಟಲ್ಲಿ ಆ ಬಕೆಟ್ಲಲ್ಲಿ ತಗೊಂಡು ಪತ್ರಿಕಾದರ್ಶಿದು ಒಂದು, ಅದರ ಜೊತೆಗೆ ಇನ್ನೂ ಕೆಲವು ಅವಶೇಷಗಳು ಅಲ್ಲಿ ದೊರಕಿವೆ ಅಂತ. ಸೊ ಅವಶೇಷಗಳು ದೊರಕಿದ್ರೆ ಅಲ್ಲಿ ಅದು ನಿಜ ಆಗಿದ್ರೆ ಯಾರು ಚಿನ್ನಯ್ಯ ಅನ್ನುವ ವ್ಯಕ್ತಿ ಮಾಡಿದ ಆರೋಪ ನಿಜ ಅನ್ನುವ ಸ್ಥಿತಿಗೆ ಇದು ಬಂದು ನಿಂತಿದೆ. ಇಡೀ ಪ್ರಕರಣ ಬಂದು ನಿಂತಿದ್ದೆಲ್ಲಿ ಅಂದರೆ ಈಗ SIT ಏನು ಆಲೋಚನೆ ಮಾಡ್ತಾ ಇದೆ ಅಂತಂದರೆ ಅಲ್ಲಿ ಉತ್ಖನನ ಮಾಡಬೇಕಾಗ. ಯಾಕಂದರೆ ಅದು ಮಣ್ಣು ತೆಗೆಯೋದು ಅಲ್ಲ, ಅದು ಹೋದಾಗಲೇ ಮೇಲೆ ಸಿಕ್ಕಿದ್ದು. ಅದನ್ನು ಬಕೆಟ್ನಲ್ಲಿ ಹಾಕೊಂಡು ಹೋಗಿದೆ. ಅದು ಕೆಲವು ಮಾಹಿತಿಯ ಪ್ರಕಾರ ಅದು 2 ಅಸ್ಥಿಪಂಜರಗಳಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳಲಾಗ್ತಾ ಇದೆ. ಸೊ ಆದ್ದರಿಂದ ಈ SIT ಯೋಚನೆ ಮಾಡ್ತಾ ಇರುವುದು ಇನ್ನೂ ಮಣ್ಣನ್ನು ಅಗದರೆ ಅಲ್ಲಿ ಇನ್ನಷ್ಟು ಅಸ್ಥಿಪಂಜರ ಅವಶೇಷ ಸಿಗಬಹುದು ಅಂತ. ಅದು ಸಿಕ್ಕರೆ ಆವಾಗ ಇಡೀ ಪ್ರಕರಣ ಒಂದು ತಾರ್ಕಿಕ ಅಂತ್ಯಕ್ಕೆ ಹೋಗಿ ನಿಲ್ಲುತ್ತೆ. ಏನು ಆರೋಪ ಇತ್ತು ಧರ್ಮಸ್ಥಳದ ನೇತ್ರಾವತಿಯ ದಂಡೆಯ ಮೇಲೆ ಹಲವಾರು ಅನಾಮಧೇಯ ಹೆಣ್ಣು ಮಕ್ಕಳ ಹೆಣ ಬಿದ್ದಿದೆ ಅನ್ನೋದಿದೆಯಲ್ಲ, ಅದು ನಿಜ ಏನು ಅನ್ನೋದು ಹೊರಗಡೆ ಬರುತ್ತೆ. ಆ ಸ್ಥಿತಿಗೆ ಬಂದಿರೋದ್ರಿಂದ ಇಡೀ ಪ್ರಕರಣ ಒಂದು ಮಹತ್ತರವಾದ ಒಂದು ಹಂತಕ್ಕೆ ತಲುಪಿದೆ. ಯಾಕಂದರೆ ಅದೇ ಕಾರಣಕ್ಕೆ ಅನಿಸುತ್ತೆ ನನಗೆ ಈ ಡಿವೈಡ್ ನೀವು ಹೇಗೆ ನೋಡ್ಬೋದು ಅಂತಂದರೆ, ಒಂದು ಯಾರೋ ಆರೋಪಿತರಿದ್ದಾರೆ, ಯಾರ ಮೇಲೆ ಆರೋಪ ಇದೆ ಅವರು ಸಂಪೂರ್ಣವಾಗಿ ಆತಂಕಕ್ಕೆ ಒಳದಂತ ಕಾಣ್ತಾರೆ. ಆ ಕಾರಣಕ್ಕಾಗಿಯೇ ರಾಜಕಾರಣಿಗಳ ದಂಡು ಅಲ್ಲಿಗೆ ಹೋಗುತ್ತೆ. ಅಲ್ಲಿಗೆ ಹೋಗ್ಬಿಟ್ಟು ನಾವು ನಿಮ್ಮೊಂದಿಗಿದ್ದೀವಿ ಅಂತೀವಿ. ಸೊ ಇದು ಯಾವ ರೀತಿ ಗೊತ್ತಾ ನಿಮಗೆ? ಈಗ ಯಾರೋ ನಿಮ್ಮ ಮನೆಯಲ್ಲಿ ಅಂದ್ಕೊಳ್ಳಿ, ಯಾರದ್ದು ಆರೋಗ್ಯ ವ್ಯತ್ಯಾಸ ಆದರೆ ಆವಾಗ ನೆಂಟರಿಷ್ಟೆಲ್ಲ ಬರ್ತಾರೆ, ಅಯ್ಯೋ ಏನಾಗುತ್ತೆ ಅನ್ನೋ ಈ ವ್ಯಕ್ತಿಗೆ ಅನಾರೋಗ್ಯ ಪೀಡಿತನಾದವನಿಗೆ ಅಂತೀವಲ್ಲ, ಆ ರೀತಿ ಜನ ಎಲ್ಲ ಧರ್ಮಸ್ಥಳಕ್ಕೆ ನುಗ್ಗಿದ್ದಾರೆ, ಹೋಗ್ತಾರೆ, ನಾವಿದ್ದೀವಿ ಅಂತಾರೆ. ದಟ್ ಮೀನ್ಸ್ ಯಾರು ಆರೋಪಿತರಿದ್ದಾರೆ ಅವ್ರ ಮೇಲೆ ಆತಂಕ ಇದೆ. ಅದ್ರ ಜೊತೆಗೆ ಇನ್ನೊಂದು ಮೇಜರ್ ಬೆಳವಣಿಗೆ ಆದದ್ದು, ಸೊ ಯಾರು ಆ ಜೈನ್ ಅನ್ನುವ ವ್ಯಕ್ತಿ ಇದ್ದಾನೆ ಮೇನ್ ಆರೋಪಿತ, ಆತ ಇದ್ದಕ್ಕಿದ್ದ ಹಾಗೆ ದಯಾಮರಣದ ಮಾತಾಡ್ತ ತೊಡಗಿದ್ದಾನೆ. ವಾಯ್ SIT ವಿಚಾರಣೆ ಎದುರಿಸಿ ಹೋದ ಮೇಲೆ ಮೊನ್ನೆ ವಿಚಾರಣೆ ಯಾಕದು ಅಂದರೆ ಅವನ ಒಳಗಡೆ ಕೂಡ ಭಯ ಇದೆ. ಅವನು ಇದನ್ನು ತಪ್ಪಿಸಿಕೊಳ್ಳುವುದಕ್ಕೆ ಒಂದು ಇದನ್ನು ತಪ್ಪಿಸಿಕೊಳ್ಳುವುದಕ್ಕೆ ದಯಾಮರಣ ಅಂದರೆ ಸಿಂಪತಿ ಇದೆಯಲ್ಲ, ಈ ದೇಶದ ಜನ ಬಹುಬೇಗ ಕರಗಿ ಬಿಡ್ತಾರೆ ಪೂರ್ಣಿಮಾ. ಸೊ ಅದಕ್ಕೆ ಆ ಸಿಂಪತಿಗಾಗಿ ಬಂದು ನಿಂತಿದ್ದಾರೆ ಅಂದರೆ ಈಸ್ ಇನ್ ಎ ಸೀರಿಯಸ್ ಟ್ರಬಲ್ ಅಂತ. ಅವನಿಗೆ ಅವನ ಒಳಗಡೆನೆ ನಮಗೆ ಬೇರೆಯವ್ರು ಬೇಕಾಗಿಲ್ಲ, ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಂಡ್ರೆ ಸೊ ನಮಗೆ ಸಿಗುವ ಉತ್ತರ ಬಹಳ ಮುಖ್ಯ. ಅವನಿಗೆ ಭಯ ಉಂಟಾದಂತೆ ನನಗೆ ಕಾಣ್ತಾ ಇದೆ. ಸೊ ಆದ್ದರಿಂದ ಅವನು ದಯಾಮರಣವನ್ನು ಕೇಳುವ ಹಂತಕ್ಕೆ ಹೋಗಿದ್ದಾನೆ. ಅವನು ಭಯದಲ್ಲಿದ್ದಾನೆ. ಅಂದರೆ ಅಲ್ಲಿ ಆರೋಪಿತರು ಯಾರ್ಯಾರಿದ್ದಾರೆ ಅವರಿಗೆಲ್ಲ ಉಂಟಾಗಿರುವ ಈ ಭಯ ಇದೆಯಲ್ಲ, ಇದೇ SIT ತನಿಖೆಯ ಭಾಳ ಮಹತ್ತರ ಯಶಸ್ಸು ಅಂತ ನನಗೆ ಈಗ ಅನ್ನಿಸೋದಕ್ಕೆ ಪ್ರಾರಂಭ ಆಗಿದೆ. ಭಯ ಯಾವಾಗ ಶುರುವಾಗತ್ತೆ, ಆರೋಪಿತರಿಗೆ ಭಯ ಶುರುವಾಗೋದಿದೆಯಲ್ಲ, ಅದು ಭಾಳ ಮಹತ್ತರ ಬೆಳವಣಿಗೆ. ಇಂತಹ ಭಯ ಹೇಗಿತ್ತು ಅಂತಂದರೆ, ಅಲ್ಲಿ ಧರ್ಮಸ್ಥಳ, ಕೊಕ್ಕಡ, ಈ ಕಡೆ ಉಜಿರೆ, ಇಲ್ಲಿರುವ ಜನರಿಗೆ ಭಯ ಇತ್ತು. ಯಾವ ವಿಚಾರವನ್ನು ಹೇಳಬೇಕು, ಯಾವ್ದು ಹೇಳಿಕೊಡುದು, ಹೇಳಿದರೆ ಏನಾಗುತ್ತೆ, ನನ್ನ ಜೀವ ಉಳಿಯುತ್ತಾ ಇಲ್ವಾ, ಅಥವಾ ನೇತ್ರಾವತಿ ನದಿಯಲ್ಲಿ ನನ್ನ ಹೆಣ ತೇಲಿ ಹೋಗುತ್ತಾ, ಇಂಥ ಭಯ ಜನಸಾಮಾನ್ಯರಲ್ಲಿತ್ತಲ್ಲ, ಆ ಭಯ ಈಗ ಆರೋಪಿತರಿಗೆ ಬಂದಿದೆ. ಸೊ ಯಾರು 3 ಜನ ಜೈನರಿದ್ದಾರೆ ಅವರಿಗೊಂದು ವಿಚಿತ್ರವಾದ ಭಯ, ಇನ್ಯಾರೋ ಇದ್ದಾರೆ ಅವ್ರ ಮೇಲೆ ಭಯ. ಸೊ ಅದ್ರ ಜೊತೆಗೆ ಯಾರು ಧರ್ಮದ ವಿಚಾರವನ್ನು ಎತ್ಕೊಂಡು ಮಾತಾಡ್ತಿದ್ದಾರೆ, ಸೊ ಇಲ್ಲಿರುವ ಅದು ಭಯದಿಂದ ಬರುವಂಥದ್ದೇ. ಈ ಕ್ಷೇತ್ರ ಮಂಜುನಾಥ್ನಿಗೆ ಅಣ್ಣಪ್ಪ ದೇವರಿಗೆ ಏನೂ ಆಗಲ್ಲ, ದೇವರು ದೊಡ್ಡವನು ಅಲ್ವಾ, ದೇವರಿಗೇನೂ ಆಗಲ್ಲ. ಸೊ ಆದರೆ ದೇವರು ಹೆಸರನ್ನು ಹೇಳುವ ಜನರಿಗೆ ಭಯ ಉಂಟಾಗುವ ಮೂಲಕ ಅವರು ದೇವರಿಗೇನೋ ಆಗುತ್ತೆ, ಕ್ಷೇತ್ರಕ್ಕೇನೋ ಆಗ್ಬಿಡುತ್ತೆ, ಅವಮರ್ಯಾದೆ ಆಗುತ್ತೆ, ವಿದೇಶದಿಂದ ದುಡ್ಡು ಬರ್ತಾ ಇದೆ, ಈ ರೀತಿಯ ಹೇಳಿಕೆಗಳನ್ನೆಲ್ಲ ಕೊಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅದರ ನಡುವೆ ಶಶಿಕಾಂತ್ ಸಂತಲ್ ಅವರು ಭಾಳ ಕೇಸನ್ನು ಜನಾರ್ದನ್ ರೆಡ್ಡಿ ಮೇಲೆ ಕೇಸೇ ದಾಖಲಿಸಿದ್ದಾರೆ. ನಿನಗೆ ಕೇಸು ದಾಖಲಿಸಾಗಿದೆ, ನಡೀತಾ ಇದೆ. ಎವ್ರಿಥಿಂಗ್ ಇಟ್ ಶೋಸ್ ಅಂತ. ಸೊ ಒಂದು ರೀತಿ ಎಲ್ಲರೂ ಈಗ ಭಯಗ್ರಸ್ತರಾಗಿ ಕೂತಿದ್ದಾರೆ. ಆದ್ದರಿಂದ ಸತ್ಯ ಏನು ಹೊರಗಡೆ ಬರುತ್ತೆ ಅನ್ನೋ ಒಂದು
ಸಣ್ಣ ಆಶಾಭಾವನೆ ಉಂಟಾಗಿದೆ ಪೂರ್ಣಿಮಾ. ಖಂಡಿತ ನೋಡೋಣ ಸರ್ ಮುಂದಿನ ದಿನಗಳಲ್ಲಿ. ಈಗ ಆಲ್ರೆಡಿ ಒಂದಷ್ಟು ಭರವಸೆಗಳು ಮೂಡ್ತಾ ಇದೆ. ಯಾಕಂದರೆ ಅಲ್ಲಿ ತಲೆಬುರುಡೆ ಇದೆ ಅಥವಾ ಅಲ್ಲಿ ಅಸ್ಥಿಪಂಜರ ಇದೆ ಅಂತ ಹೇಳಿ ಒಂದಷ್ಟು ಆರೋಪಗಳಾಗ್ತಾ ಇತ್ತು. ಮತ್ತು ಅದು ಪ್ರೂಫ್ ಸಿಗ್ತಾ ಬರ್ತಾ ಇದೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ವಿಚಾರಣೆ ಇನ್ಯಾವ ಹಂತಕ್ಕೆ ಹೋಗುತ್ತೆ, ಹೇಳಿದ್ದು ನಿಜ ಆಗುವ ಸಾಧ್ಯತೆ ಇದೆ. ಇನ್ನೊಂದೇನು ಗೊತ್ತಾ, ಬಹಳ ಮುಖ್ಯವಾಗಿ ಈ ರಾಜಕಾರಣಿಗಳೇನಿದ್ದಾರೆ ಅವರು ಇದರಿಂದ ದೂರ ನಿಂತ್ಕೋಬೇಕು. ಖಂಡಿತ 3 ರಾಜಕೀಯ ಪಕ್ಷಗಳ ಈ ಮಾನಗೆಟ್ಟ ರಾಜಕಾರಣಿಗಳು ಅಂತ ಕರಿತಿದ್ದೀವಿ. ಈ ಮಾನಗೆಟ್ಟ ರಾಜಕಾರಣಿಗಳು ನಾವು ಯಾರನ್ನೋ ರಕ್ಷಣೆ ಮಾಡ್ತೀವಿ, ಇನ್ಯಾರೋ ಇದ್ದೀವಿ, ನಾವು ನಿಮ್ಮ ಜೊತೆಗಿದ್ದೀವಿ, ನಾವು ಸಾವಿರಾರು ಜನ ಇದ್ದೀವಿ. ಒಂದು ಕ್ರಿಮಿನಲ್ ಕೇಸ್ ಅಲ್ವಾ, ಒಂದು ಕ್ರಿಮಿನಲ್ ಕೇಸ್ ಇನ್ವೆಸ್ಟಿಗೇಷನ್ ನಡೆಯುವಾಗ ಈ ರಾಜಕಾರಣಿಗಳು ತಮ್ಮ ಪಂಚೇಂದ್ರಿಯಗಳನ್ನು ಮುಚ್ಚಿಕೊಂಡು ಕೂತ್ಕೋಬೇಕು. ದಟ್ ಈಸ್ ದೇರ್ ಕೆಲಸ, ಅದು ಕರ್ತವ್ಯ. ಯಾಕಂದರೆ ಅವ್ರು ಜನರನ್ನ ಪ್ರತಿನಿಧಿಸ್ತಾರೆ. ಆದರೆ ಅವರಲ್ಲೂ ಆತಂಕ, ಅಲ್ಲಿ ಏನೋ ಆಗ್ಬಿಡುತ್ತೇನೋ. ಯಾಕೆ ವಾಯ್ ಸತ್ಯ ಹೊರಗಡೆ ಬರುತ್ತೆ. ಸತ್ಯ ಹೊರಗೆ ಬಂದಾಗ ಅದಾಗತ್ತೆ ಇದಾಗತ್ತೆ, ಅವ್ರು ರಕ್ಷಣೆ ಮಾಡಬೇಕು ಅನ್ನೋ ಪ್ರಶ್ನೆ ಬರಲ್ಲ. ಒಬ್ಬ ಉಪಮುಖ್ಯಮಂತ್ರಿಗೆ ಅವ್ರು ರಕ್ಷಣೆ ಮಾಡಬೇಕು ಅಂತ ಯಾಕೆ ಅನಿಸ್ಬೇಕು? ನಾನಿದ್ದೇನೆ ಸಾರ್ ರಕ್ಷಣೆ ಮಾಡ್ತೀನಿ ಅಂತ. ಈ ರಕ್ಷಣೆ ಮಾಡ್ತೀನಿ ಇದು ಷಡ್ಯಂತ್ರ ಅನ್ನೋದೇ ಏನಿದೆ ರಾಜಕಾರಣಿ ಹೇಳೋದಿದೆಯಲ್ಲ, ಇದು ಅಲ್ಲಿ ವಾಸ್ತವವಾಗಿ ಏನೋ ನಡೆದಿದೆ. ಆ ಭಯ ಈ ರಾಜಕಾರಣಿಗಳಿಗೆ ಇದೆ ಅನ್ನೋದು ತೋರಿಸ್ಕೊಡುತ್ತೆ. ಖಂಡಿತವಾಗ್ಲೂ ಸರ್ ನೋಡೋಣ. ಯಾಕಂದ್ರೆ ಈಗ ರಾಜಕಾರಣಿಗಳು ಒಂದು ಪಕ್ಷ ಅಲ್ಲ, ಪ್ರತಿಯೊಬ್ಬರು ಕೂಡ ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, BJPಯವರು ತಂಡೋಪತಂಡ ಹೋಗಿ ಅಲ್ಲಿ ಸಮಾವೇಶ ಮಾಡಿ ಅಲ್ಲೊಂದಿಷ್ಟು ಶಕ್ತಿ ಪ್ರದರ್ಶನ ಮಾಡೋದು, ಅಂದ್ರೆ ಎಲ್ಲಾ ಕಡೆನೂ ಬೆಳೆ ಬೇಯಿಸ್ಕೊಳ್ಳುವಂತ ಕೆಲಸ ಮಾಡ್ತಿದ್ದಾರೆ. ಸೊ ಹಂಗಾಗಿ ಅವ್ರು ಸ್ವಲ್ಪ ಸೈಡ್ ಅಲ್ಲಿ ಇದ್ರೆ SIT ಅದ್ರ ಪಾಡಿಗೆ ತನಿಖೆ ಮಾಡಿ ಸತ್ಯಾಸತ್ಯತೆ ಹೊರಗಡೆ ಬರುತ್ತೆ. ಖಂಡಿತ ನೋಡೋಣ.